ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ಇವತ್ತು ಗುಂಡು ಕಲ್ಲಿನಿಂದ ಶೇಂಗಾ ಪುಡಿಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಹಾಗೂ ಎಷ್ಟು ದಿನ ಇಟ್ಟರೂ ಸ್ಮೆಲ್ ಕೂಡ ಆಗಲ್ಲ, ಹಾಗೂ ತುಂಬಾ ರೋಸ್ಟ್ ಆಗಿರುತ್ತೆ. ಗರಿ ಗರಿಯಾಗಿ ಸಿಗುವಂತಹ ಶೇಂಗಾ ಪುಡಿಯನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇರುವಂಥದ್ದು. ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು: ಸಿಪ್ಪೆ ಸುಲಿದಿರುವಂತಹ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಗೂ ಜೀರಿಗೆ, ಸ್ವಲ್ಪ ಅಚ್ಕಾರದ ಪುಡಿ ಹಾಗೂ ಚೆನ್ನಾಗಿ ರೋಸ್ಟ್ ಮಾಡಿರುವಂತಹ ಶೇಂಗಾ ಬೀಜಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನನಗಿಷ್ಟು ಮೆಜರ್ಮೆಂಟಲ್ಲಿ ಬೇಕು. ಇದು ಪಕ್ಕದ ಮನೆಯವರು ಮಾಡಿ ತೋರಿಸಿರುವಂತಹ ವಿಡಿಯೋ. ಅವರು ತುಂಬಾ ಜಾಸ್ತಿ ಯಾವಾಗಲೂ ಇದೇ ಒರಳುಕಲ್ಲು ಅಥವಾ ರುಬ್ಬುಗುಂಡಿಗೆ ಜಾಸ್ತಿ ರುಬ್ಬೋದ್ರಿಂದ ನನಗಿವತ್ತು ಚೆನ್ನಾಗಿ ಕಾಣಿಸ್ತು. ಅದಕ್ಕಾಗಿ ಈ ವಿಡಿಯೋವನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿರೋದ್ರಿಂದ ಅವರು ಕೂಡ ಯಾವಾಗಲೂ ಇಟ್ಟು ತಿಂತಾರೆ. ತಿಂಗಳಾನುಗಟ್ಲೆವರೆಗೂ ಇಟ್ಟು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಫ್ರೆಶ್ ಆಗಿರುತ್ತೆ. ಯಾವುದೇ ರೀತಿ ಸ್ಮೆಲ್ ಆಗಿರೋದಿಲ್ಲ ಅಂತ ಅವರು ಹೇಳಿದ್ರಿಂದ ನೋಡೋಣ ಈ ರೆಸಿಪಿ ಹೇಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ನಮಗೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ರೆಡಿ ಮಾಡಿಕೊಂಡು ಚೆನ್ನಾಗಿ ಗುಂಡು ಕಲ್ಲನ್ನು ಅವರು ತೊಳೆದಿದ್ದಾರೆ. ಕೆಳಗಡೆ ಬಂಡೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಒರೆಸ್ಕೊಂಡಿದ್ದಾರೆ. ಅದೆಲ್ಲ ನೆಲ ಒಣಗಿದ ಮೇಲೆ ನಾವು ಈ ರೀತಿಯಾಗಿರುವ ಶೇಂಗಾವನ್ನು ಹುರ್ಕೊಂಡಿರ್ತೀವಲ್ವ, ಆ ಶೇಂಗಾಗಳನ್ನು ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಎಲ್ಲ ನೈಸ್ ಪುಡಿ ಹಾಕೋವರೆಗೂ ನಾವು ಅದೇ ರುಬ್ಬುಕಲ್ಲಿನಿಂದ ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ. ಅದು ಗುಂಡು ತುಂಬಾ ಸಣ್ಣದಿತ್ತಲ್ವ, ಹಾಗಾಗಿ ಒಬ್ಬರೇ ಅವರು ರುಬ್ತಾನೆ ಇದ್ದಾರೆ. ಅವ್ರಿಗೆ ಮಿಕ್ಸಿಗೆ ಹಾಕಿರೋದು ಅಷ್ಟು ಇಷ್ಟ ಆಗಲ್ವಂತೆ, ಅದಕ್ಕಾಗಿ ಈ ರೀತಿಯಾಗಿ ಮಾಡಿ ತೋರಿಸಿದ್ರು. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿ ಹಾಗೂ ಕಲರ್ಫುಲ್ಲಾಗಿ ಬಂದಿತ್ತು. ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಟೇಸ್ಟಿಯಾಗಿರುವಂತಹ ಶೇಂಗಾ ಖಾರವನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ದೊಡ್ಡ ಊರುಗಳಲ್ಲೆಲ್ಲ ಅಂಗಡಿ ಸೈಡಲ್ಲೆಲ್ಲ ತಂದು ತಿಂತಾರಂತೆ. ಅದ್ರ ಬದಲು ಒರಳುಕಲ್ಲಲ್ಲಿ ಮಾಡಿರುವಂತಹ ಟೇಸ್ಟಿಗೂ ಮಿಕ್ಸಿಗೆ ಹಾಕಿರುವಂತಹ ಟೇಸ್ಟಿಗೂ ಹಾಗೂ ಅಂಗಡಿಗಳಲ್ಲೇ ಸಿಗುವಂತಹ ಟೇಸ್ಟಿಗೂ ತುಂಬಾ ವ್ಯತ್ಯಾಸ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮಿಕ್ಸಿಗೆ ಹಾಕಿಟ್ವಿ ಅಂದರೆ ಕೆಲವೇ ದಿನಗಳಲ್ಲಿ ನಾವು ಅದನ್ನು ನೋಡಿದರೆ ಒಂಥರ ಶೇಂಗದ್ದು ಹಸಿ ವಾಸನೆ ಥರ ಇರುತ್ತಲ್ವ, ಆ ರೀತಿಯಾಗಿರುವಂತಹ ಸ್ಮೆಲ್ಲನ್ನು ನಾವು ಅನುಭವಿಸ್ಬೋದು. ಬಟ್ ಇದನ್ನು ಮಾಡಿ ಇಡೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆಮೇಲೆ ಜೀರಿಗೆ ಹಾಕಿ ಮಾಡಿರ್ತೀವಲ್ವ, ಆ ಸ್ಮೆಲ್ ಕೂಡ ಘಮ ಹಾಗೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ರೋಸ್ಟ್ ಆಗಿ ಉದುರಾಗಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಂತೇಳಿ ಅವರು ಹೇಳಿದರು. ಅದಕ್ಕಾಗಿ ನಮ್ಮ ವೀಕ್ಷಕರಿಗೆ ನಾನು ಇದನ್ನು ನೋಡಿ ತೋರಿಸೋಣ ಅನ್ನೋದು ಒಂದೇ, ಶೇರ್ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡಬೇಕಾಗಿ ಬಂತು. ನೋಡಿ ಎಷ್ಟು ನೈಸಾಗಿ ಅವರು ರುಬ್ಕೊಳ್ತಾ ಇದ್ದಾರೆ. ಶೇಂಗಾ ಎಲ್ಲ ಪುಡಿ ಆಗಬೇಕು. ಉದುರಾಗಿ ನುಚ್ಚು ಆಗೋವರೆಗೂ ಅವರು ತುಂಬಾ ನೈಸ್ ಆಗೋವರೆಗೂ ಗ್ರೈಂಡ್ನ ಮಾಡಿಕೊಂಡ್ರು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನೈಸನ್ನಾಗಿ ಅವರು ಪುಡಿಯನ್ನು ನೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅವರಿಗೆ ಇಷ್ಟು ಸಣ್ಣಾಗಿ ಆಗಿರೋದು ಸಾಕಂತೆ. ಅದಕ್ಕಾಗಿ ಅವರು ಇವಾಗ ಉಪ್ಪು ಮತ್ತು ಅಜ್ಜಿಗೆ ಹಾಗೂ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ರುಬ್ಬಿದ್ರು. ಇವಾಗ ಎಷ್ಟು ಬೇಕೋ ಅಷ್ಟು ಖಾರವನ್ನು ಸೇರಿಸ್ಕೊಂಡು ಚೆನ್ನಾಗಿ ಗುಂಡಲ್ಲಿ ಅದನ್ನು ಹೊರಳಾಡಿಸಿದ್ವಿ ಅಂದರೆ ಈ ರೀತಿಯಾಗಿರುವಂತಹ ಕಲರ್ಫುಲ್ ಶೇಂಗಾ ಖಾರ ರೆಡಿ ಆಗುತ್ತೆ. ಇದು ವಿಡಿಯೋ ಇಷ್ಟು ಚೆನ್ನಾಗಿ ಅಂದರೆ ಸ್ವಲ್ಪ ಲಾಂಗ್ ಆಗಿರ್ಬೋದು, ಬಟ್ ಟೈಮ್ ಮಾತ್ರ ಒಂದು 5-10 ನಿಮಿಷಗಳು ಮಾತ್ರ ಅಷ್ಟೇ ತೊಗೊಳ್ಳೋದು. ಯಾಕಂದರೆ ಕ್ವಾಂಟಿಟಿ ಸ್ವಲ್ಪನೇ ಇದೆ ಅಲ್ವಾ, ಬೇಗನೆ ಆಗಿಬಿಡುತ್ತೆ. ಹಾಗೂ ಅವರು ಜಾಸ್ತಿ ಇಟ್ಟು ತಿನ್ನೋದಿಲ್ಲ. ನಾನು ಬೇಗ ಖಾಲಿ ಆಗಲಿ ಅಂತೇಳಿ ಸ್ವಲ್ಪನೇ ಮಾಡ್ಕೊಳ್ತೀನಿ ಅಂಥೇಳಿ ಅವ್ರು ಹೇಳಿರೋದ್ರಿಂದ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸಿದ್ದಾರೆ. ಬೇಗ ಆಗುತ್ತೆ. ಯಾರೆಲ್ಲ ಕಲ್ಲಿನಿಂದ ಶೇಂಗಾ ಖಾರ ಅಥವಾ ಪುಟಾಣಿ ಖಾರ ಅಥವಾ ಹಿಂಡಿಯನ್ನು ನೀವು ಮಾಡಿ ಊಟ ಮಾಡ್ತೀರೋ ಅವರು ಕಮೆಂಟ್ ಮಾಡಿ. ಹಾಗೂ ಈ ಶೇಂಗಾ ಖಾರದ ಹಿಂಡಿ ಹೇಗೆ ಇತ್ತು ರೆಸಿಪಿ ಅಂತ ಕೂಡ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಂಥದ್ದು ಒಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.